ಎಲ್ಲ ನನ್ನ ಕನ್ನಡಿಗರಿಗೂ ಸಿವಿಲ್ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಬೈ ಯೋಗೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇರೋಂಥ ಟಾಪಿಕ್ ಬಂದು ಹೌಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ 2025 ಫಾರ್ 1500 ಸ್ಕ್ವೇರ್ ಫೀಟ್. ಯಾರಾದರೂ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಆ್ಯಂಡ್ ಯಾರು ಯೂಸ್ ಇದೆ ಅವ್ರ ಹತ್ರ ಶೇರ್ ಮಾಡಿ. ನಾವು ಕನ್ಸ್ಟ್ರಕ್ಷನ್ನ 3 ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ. ಕ್ಲಾಸ್ ಎ ಟೈಪ್ ಕನ್ಸ್ಟ್ರಕ್ಷನ್, ಕ್ಲಾಸ್ ಬಿ ಟೈಪ್ ಕನ್ಸ್ಟ್ರಕ್ಷನ್ ಮತ್ತು ಕ್ಲಾಸ್ ಸಿ ಅಂತೇಳಿ. ಕ್ಲಾಸ್ ಎ ಟೈಪ್ ಕನ್ಸ್ಟ್ರಕ್ಷನ್ ಅಂದರೆ ನಿಮಗೆ 2200 to 2800 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಇದು ಪ್ರೀಮಿಯಂ ಹೌಸ್ ಆಗಿರುತ್ತೆ. ಕ್ಲಾಸ್ ಬಿ ಟೈಪ್ ಕನ್ಸ್ಟ್ರಕ್ಷನ್ ಅಂದರೆ 2000 to 2200 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಮತ್ತು ಕ್ಲಾಸ್ ಸಿ ಅಂದರೆ 1100 to 1250 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಕ್ಲಾಸ್ ಬಿ ಟೈಪ್ ಕನ್ಸ್ಟ್ರಕ್ಷನ್ನು ಮತ್ತು ಈ ಕಾಸ್ಟ್ ಓನ್ಲಿ ಫಾರ್ ದಿ ಸಿಂಗಲ್ ಫ್ಲೋರ್. ಓಕೆ, ನಾವೀಗ ಸಿವಿಲ್ ವರ್ಕ್ಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಎಕ್ಸ್ಕವೇಷನ್ ಮತ್ತು ಬ್ಯಾಕ್ ಫಿಲ್ಲಿಂಗ್. ಅಪ್ರಾಕ್ಸ್ ಕ್ವಾಂಟಿಟಿ ಫಾರ್ ಎಕ್ಸ್ಕವೇಷನ್ 2800 ಕ್ಯೂಬಿಕ್ ಫೀಟ್ ಆಗುತ್ತೆ. ಇದರಲ್ಲಿ ಫುಟಿಂಗ್ ಎಕ್ಸ್ಕವೇಷನ್ನು, ಗ್ರೌಂಡ್ ಕ್ಲಿಯರೆನ್ಸು, ಸಂಪ್ ಎಕ್ಸ್ಕವೇಷನ್ ಆಗಿರ್ಬೋದು ಅಥವಾ ಸೆಪ್ಟಿಕ್ ಟ್ಯಾಂಕ್ ಎಕ್ಸ್ಕವೇಷನ್ ಆಗಿರ್ಬೋದು, ಎಲ್ಲದೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾನು ರೇಟ್ನ 8 ರುಪೀಸ್ ಪರ್ ಕ್ಯೂಬಿಕ್ ಫೀಟ್ನ ಕನ್ಸಿಡರ್ ಮಾಡಿದ್ದೀನಿ. ಹಾಗಾದರೆ ಎಕ್ಸ್ಕವೇಷನ್ ಕಾಸ್ಟ್ ಬಂದು ನಿಮಗೆ 22,400 ರುಪೀಸ್ ಆಗುತ್ತೆ. ಮತ್ತು ಬ್ಯಾಕ್ ಫಿಲ್ಲಿಂಗ್ನ ನೋಡೋದಾದರೆ ನಿಮಗೆ ಅಪ್ ಟು ಪ್ಲಿನ್ ಬೀಮ್ ಲೆವೆಲ್ವರೆಗೂ ನೀವು ಬ್ಯಾಕ್ ಫಿಲ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ಗ್ರಾವೆಲ್ ಅಥವಾ ಮೋರಮ್ಮು. ನಿಮಗೆ ಅರೌಂಡ್ 12 ಲೋಡ್ಸ್ ಬೇಕಾಗುತ್ತೆ. 4000 ರುಪೀಸ್ ಪರ್ ಲೋಡ್ನ ಕನ್ಸಿಡರ್ ಮಾಡಿದ್ರು ನಿಮಗೆ 48,000 ಕಾಸ್ಟ್ ಬೀಳುತ್ತೆ. ನೆಕ್ಸ್ಟು ಸಿಮೆಂಟ್ನ ನೋಡೋದಾದರೆ ನಿಮಗೆ ಅಪ್ರಾಕ್ಸ್ ಕ್ವಾಂಟಿಟಿ ಆಫ್ ಸಿಮೆಂಟು 650 ಬ್ಯಾಗ್ಸ್ ಬೀಳುತ್ತೆ. ನೀವು ಮಾರ್ಕೆಟ್ ರೇಟ್ ಪ್ರಕಾರ 380 to 400 ರುಪೀಸ್ ಪರ್ ಬ್ಯಾಗ್ ಇದೆ. ನಾನು ರೆಕಮೆಂಡ್ ಮಾಡೋದು ಯಾವಾಗಲೂ ಟಾಪ್ ಬ್ರ್ಯಾಂಡ್ನೇ ಯೂಸ್ ಮಾಡಿ ಅಂತ. ನೀವು 650 ಬ್ಯಾಗಿಗೆ ನಿಮಗೆ ಓವರಾಲ್ ಅಮೌಂಟು 2,60,000 ಆಗುತ್ತೆ. ನೆಕ್ಸ್ಟು ರೈನ್ಫೋರ್ಸ್ಮೆಂಟ್ ಸ್ಟೀಲ್. ರೈನ್ಫೋರ್ಸ್ಮೆಂಟ್ ಸ್ಟೀಲ್ ನೋಡೋದಾದರೆ ನಿಮಗೆ ಅರೌಂಡು 5200 kgವರೆಗೂ ಬೇಕಾಗುತ್ತೆ, ಅಂದರೆ 5.2 ಮೆಟ್ರಿಕ್ ಟನ್ನು. ನೀವು ಟಾಪ್ ಬ್ರ್ಯಾಂಡ್ನ ಯೂಸ್ ಮಾಡ್ತಿದ್ರೆ ನಿಮಗೆ ಅರೌಂಡ್ 75 to 85 ರುಪೀಸ್ವರೆಗೂ ಆಗುತ್ತೆ ಪರ್ kg. ಅಥವಾ ನೀವು ನಾರ್ಮಲ್ ಸ್ಟೀಲ್ಗೆ ಹೋಗ್ತೀರಾ ಅಂತಂದರೆ ನಿಮಗೆ 65 to 70 ರುಪೀಸ್ ಪರ್ kg ಬೀಳುತ್ತೆ. ನಾನು ರೆಕಮೆಂಡ್ ಮಾಡೋದು ಟಾಪ್ ಬ್ರ್ಯಾಂಡ್ನ ಯೂಸ್ ಮಾಡಿ, ಯಾಕಂದರೆ ಕನ್ಸ್ಟ್ರಕ್ಷನ್ಗೆ ಮೇಯ್ನೇ ಸ್ಟೀಲ್ ಬಂದು. ಹಾಗಾಗಿ ನಾನಿಲ್ಲಿ 75 ರುಪೀಸ್ ಪರ್ kgನ ಕನ್ಸಿಡರ್ ಮಾಡಿದ್ದೀನಿ. ನಿಮಗೆ ಟೋಟಲ್ 5200 kgಗೆ 3,90,000 ರುಪೀಸ್ ಆಗುತ್ತೆ. ನೆಕ್ಸ್ಟು ಎಮ್ ಸ್ಯಾಂಡ್ನ ನೋಡೋದಾದರೆ ನಿಮಗೆ ಅರೌಂಡ್ 2700 ಕ್ಯೂಬಿಕ್ ಫೀಟ್ ಅಷ್ಟು ಆಗುತ್ತೆ. ಮಾರ್ಕೆಟ್ ರೇಟ್ ಪ್ರಕಾರ 50 ರುಪೀಸ್ ಪರ್ ಕ್ಯೂಬಿಕ್ ಫೀಟ್ ಇದೆ. ನಿಮಗೆ ಓವರಾಲ್ ಎಮ್ ಸ್ಯಾಂಡ್ ಕಾಸ್ಟ್ ಬಂದು 1,35,000 ಆಗುತ್ತೆ. ಅದೇ ರೀತಿ ಪಿ ಸ್ಯಾಂಡ್, ಪ್ಲಾಸ್ಟಿಂಗ್ ಸ್ಯಾಂಡ್ ನೋಡೋದಾದರೆ ನಿಮ್ಗೆ ಅರೌಂಡು 1000 ಕ್ಯೂಬಿಕ್ ಫೀಟ್ಸ್ ಅಷ್ಟು ಬೇಕಾಗುತ್ತೆ. ಮಾರ್ಕೆಟ್ ರೇಟ್ ಪ್ರಕಾರ 55 ರುಪೀಸ್ ಪರ್ ಕ್ಯೂಬಿಕ್ ಫೀಟ್ ಇದೆ. ನಿಮಗೆ ಪಿ ಸ್ಯಾಂಡ್ ಕಾಸ್ಟು ಅರೌಂಡ್ 55,000 ಆಗುತ್ತೆ. ನೆಕ್ಸ್ಟು ಅಗ್ರಿಗೇಟ್ಸು 20 mm. ನಿಮಗೆ ಅಪ್ರಾಕ್ಸ್ ಕ್ವಾಂಟಿಟಿ 20 mm ಅಗ್ರಿಗೇಟ್ಸು 2300 ಕ್ಯೂಬಿಕ್ ಫೀಟ್ ಅಷ್ಟು ಬೇಕಾಗುತ್ತೆ. ನಿಮಗೆ ಇವಾಗಿನ ರೇಟ್ ಪ್ರಕಾರ 45 ರುಪೀಸ್ ಪರ್ ಕ್ಯೂಬಿಕ್ ಫೀಟ್ ಇದೆ. 2300 ಕ್ಯೂಬಿಕ್ ಫೀಟ್ಗೆ 1,03,000 ರುಪೀಸ್ ಆಗುತ್ತೆ. ಅದೇ ರೀತಿ 40 mm ಅಗ್ರಿಗೇಟ್ಸ್ಗೆ ನೋಡೋದಾದರೆ ನಿಮ್ಗೆ ಅರೌಂಡ್ 625 ಕ್ಯೂಬಿಕ್ ಫೀಟ್ ಅಷ್ಟು ಬೇಕಾಗುತ್ತೆ. 40 ರುಪೀಸ್ ಪರ್ ಕ್ಯೂಬಿಕ್ ಫೀಟ್ ನಡೀತಿದೆ. ನಿಮಗೆ ಅಗ್ರಿಗೇಟ್ 40 mm ಅರೌಂಡ್ 25,000 ಅಷ್ಟು ಕಾಸ್ಟ್ ಆಗುತ್ತೆ. ನೆಕ್ಸ್ಟು ಸಿಮೆಂಟ್ ಬ್ಲಾಕ್ಸ್ ಅಥವಾ ಬ್ರಿಕ್ಸ್ ನೋಡೋದಾದರೆ ನೀವು ಬ್ಲಾಕ್ಸ್ ಅಥವಾ ಬ್ರಿಕ್ಸ್ ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ನಿಮಗೆ ಬ್ಲಾಕ್ಸ್ ಆದರೆ ಅರೌಂಡ್ 4,500 ನಂಬರ್ಸ್ ಅಷ್ಟು ಬೇಕಾಗುತ್ತೆ. ಮಾರ್ಕೆಟ್ ರೇಟ್ ಪ್ರಕಾರ 35 to 40 ರುಪೀಸ್ ನಡೀತಿದೆ. ನೀವು 40 ರುಪೀಸ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸಿಮೆಂಟ್ ಬ್ಲಾಕ್ಸ್ ಕಾಸ್ಟು 1,80,000 ಬೀಳುತ್ತೆ. ಅದೇ ರೀತಿ ಬ್ರಿಕ್ಸ್ನ ನೋಡೋದಾದರೆ ಯಾವಾಗಲೂ ಫಸ್ಟ್ ಕ್ಲಾಸ್ ಬ್ರಿಕ್ಸ್ನ ಯೂಸ್ ಮಾಡಿ. ನಿಮಗೆ ಅರೌಂಡ್ 35,000 ನಂಬರ್ಸ್ ಅಷ್ಟು ನಿಮಗೆ ಬ್ರಿಕ್ಸ್ ಬೇಕಾಗುತ್ತೆ. ಕಾಸ್ಟ್ ಬಂದ್ಬಿಟ್ಟು 8 to 10 ರುಪೀಸ್ ನಡೀತಿದೆ. ನೀವು 8 ರುಪೀಸ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಬ್ರಿಕ್ಸ್ ಕಾಸ್ಟು 2,80,000 ರುಪೀಸ್ ಆಗುತ್ತೆ. ನೆಕ್ಸ್ಟು ಸೆಪ್ಟಿಕ್ ಟ್ಯಾಂಕ್ನ ನೋಡೋದಾದರೆ ಸೈಜ್ ಆಫ್ ದ ಸೆಪ್ಟಿಕ್ ಟ್ಯಾಂಕ್ ಬಂದು 9 feet by 6 feet by 6 feet. ಯೂಸರ್ ಕೆಪಾಸಿಟಿ 6 ನಂಬರ್ಸು. ನಿಮಗೆ ಅಪ್ರಾಕ್ಸ್ ಕಾಸ್ಟ್ ಫಾರ್ ದಿ ಸೆಪ್ಟಿಕ್ ಟ್ಯಾಂಕು ನಿಮಗೆ 75,000ವರೆಗೂ, ಅಂದರೆ 75,000ವರೆಗೂ ಬೀಳ್ಬೋದು. ಈಗ ಇಲ್ಲಿವರೆಗೂ ನೋಡಿದಂಥ ಎಲ್ಲ ಸಿವಿಲ್ ವರ್ಕ್ಸ್ದು ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ ನಿಮ್ಗೆ ಅಪ್ರಾಕ್ಸ್ ಕಾಸ್ಟು 250 to 300 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ.
1500 ಸ್ಕ್ವೇರ್ ಫೀಟ್ ಹೌಸಿಗೆ ನಿಮ್ಗೆ ಅರೌಂಡ್ 4,50,000 ಅಷ್ಟು ಆಗುತ್ತೆ. ಈಗ ಓವರಾಲ್ ಕಾಸ್ಟ್ ಫಾರ್ ಸಿವಿಲ್ ವರ್ಕ್ಸ್ ಎಷ್ಟಾಗುತ್ತೆ ಅಂತ ನೋಡೋಣ. ನಾವು ಇದರಲ್ಲಿ ಏನೇನು ಕನ್ಸಿಡರ್ ಮಾಡಿದ್ದೀವಿ ಅಂತಂದರೆ ಎಕ್ಸ್ಕವೇಷನ್ನು, ಬ್ಯಾಕ್ ಫಿಲ್ಲಿಂಗು, ಸಿಮೆಂಟು, ರೈನ್ಫೋರ್ಸ್ಮೆಂಟ್ ಸ್ಟೀಲು, ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡು, ಅಗ್ರಿಗೇಟ್ಸು ಮತ್ತು ಬ್ರಿಕ್ಸು, ಸೆಪ್ಟಿಕ್ ಟ್ಯಾಂಕು ಆ್ಯಂಡ್ ಲೇಬರ್ ಕಾಸ್ಟು. ನೀವೆಲ್ಲದನ್ನು ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಫಾರ್ ಸಿವಿಲ್ ವರ್ಕ್ಸ್ ಬಂದು 18,43,900 ರೂಪೀಸ್ ಬರುತ್ತೆ. ಅಂದರೆ ಪರ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ನಿಮಗೆ 1,229 ರೂಪೀಸ್ ಬೀಳುತ್ತೆ. ನೆಕ್ಸ್ಟು ಫಿನಿಷಿಂಗ್ ವರ್ಕ್ಸ್ ನೋಡೋದಾದರೆ ಮೊದಲನೇದಾಗಿ ಫ್ಲೋರಿಂಗ್ ಟೈಲ್ಸ್ ಆದರೆ ನಿಮಗೆ 1,500 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಹಾಲಲ್ಲಿ, ಬೆಡ್ರೂಮಲ್ಲಿ, ಕಿಚನಲ್ಲಿ ಮತ್ತು ಮುಂದೆ ಪಾರ್ಕಿಂಗಲ್ಲೂ ಕೂಡ ಯೂಸ್ ಮಾಡ್ತೀರಾ. ಅವರೇಜ್ ಮಾರ್ಕೆಟ್ ರೇಟ್ ಬಂದು 55 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ನಿಮಗೆ ಟೋಟಲ್ ಫ್ಲೋರಿಂಗ್ ಕಾಸ್ಟ್ ಬಂದು 82,500 ರೂಪೀಸ್ ಆಗುತ್ತೆ. ಅದೇ ರೀತಿ ವಾಲ್ ಟೈಲ್ಸ್ನ ನೋಡೋದಾದರೆ ನಿಮ್ಗೆ ಅರೌಂಡ್ 720 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. 45 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಅರೌಂಡ್ 32,400 ರೂಪೀಸ್ ಆಗುತ್ತೆ. ನೆಕ್ಸ್ಟು ಲೇಬರ್ ಕಾಸ್ಟ್ ಫಾರ್ ಟೈಲ್ಸ್ ವರ್ಕ್ ನೋಡೋಣ. ನಿಮಗೆ ಇವಾಗಿನ ರೇಟ್ ಪ್ರಕಾರ 20 ರೂಪೀಸ್ ಟು 22 ರೂಪೀಸ್ವರೆಗೂ ತಗೊಳ್ತಾರೆ ಪರ್ ಸ್ಕ್ವೇರ್ ಫೀಟು. ನಾನು 20 ರೂಪೀಸ್ ಕನ್ಸಿಡರ್ ಮಾಡಿದ್ದೀನಿ. ನಿಮಗೆ ಟೋಟಲ್ ಲೇಬರ್ ಕಾಸ್ಟ್ ಬಂದು 44,400 ರೂಪೀಸ್ವರೆಗೂ ಆಗುತ್ತೆ. ಈಗ ನೀವು ಓವರಾಲ್ ಟೈಲ್ ಲೈನ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ 1,59,300 ರೂಪೀಸ್ ಆಗುತ್ತೆ. ನೆಕ್ಸ್ಟು ಗ್ರಾನೈಟ್ಸ್ ನೋಡೋಣ. ನೀವು ಗ್ರಾನೈಟ್ನ 2 ಜಾಗದಲ್ಲಿ ಯೂಸ್ ಮಾಡ್ತೀರಾ. ಒಂದು ಕಿಚನಲ್ಲಿ ಮತ್ತು ಸ್ಟೇರ್ ಕೇಸಲ್ಲಿ. ಕಿಚನಲ್ಲಿ ಅಂದರೆ ಕಿಚನ್ ಕೌಂಟ್ರು ಮತ್ತು ಅದು ವರ್ಟಿಕಲ್ಸು ನಿಮ್ಗೆ ಅರೌಂಡ್ 60 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. ಮತ್ತು ಸ್ಟೇರ್ ಕೇಸಲ್ಲಿ 250 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. ಓವರಾಲ್ 310 ಸ್ಕ್ವೇರ್ ಫೀಟ್ ಆಗುತ್ತೆ. ಮೆಟೀರಿಯಲ್ ರೇಟು 120 ರೂಪೀಸ್ ಕನ್ಸಿಡರ್ ಮಾಡಿದ್ದೀನಿ. ಮತ್ತು ಲೇಬರ್ ರೇಟು 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡಿದ್ದೀನಿ. ನಿಮಗೆ ಓವರಾಲ್ ಗ್ರಾನೈಟ್ ಲೇಯಿಂಗ್ ಕಾಸ್ಟ್ ಬಂದು 52,700 ರೂಪೀಸ್ ಆಗುತ್ತೆ. ನೆಕ್ಸ್ಟು POP ಆ್ಯಂಡ್ ಪುಟ್ಟಿ ನೋಡೋದಾದರೆ ನಿಮ್ಗೆ ಏರಿಯಾ ಯಾವ ಥರ ಕನ್ಸಿಡರ್ ಮಾಡಬೇಕು ಅಂದರೆ ಆ್ಯಸ್ ಪರ್ ಥಂಬ್ ರೂಲ್ ಏನು ಬಿಲ್ಟಪ್ ಏರಿಯಾ ಇದೆಯಲ್ಲ ಅದಕ್ಕೆ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ನಿಮ್ಗೆ ಓವರಾಲ್ ಪುಟ್ಟಿ ಏರಿಯಾ ಬಂದು 7,500 ಸ್ಕ್ವೇರ್ ಫೀಟ್ ಆಗುತ್ತೆ. ಬೋತ್ ಮೆಟೀರಿಯಲ್ ಮತ್ತು ಲೇಬರು 10 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗೋದ್ರಿಂದ ನಿಮ್ಗೆ ಓವರಾಲ್ ಪುಟ್ಟಿ ಆ್ಯಂಡ್ POP ಕಾಸ್ಟು 75,000 ಬೀಳುತ್ತೆ. ನೆಕ್ಸ್ಟು ಪ್ರೈಮರ್ ಆ್ಯಂಡ್ ಪೇಂಟು. ಇದ್ರ ಏರಿಯಾ ಬಂದು ಥಂಬ್ ರೂಲ್ ಪ್ರಕಾರ ನೀವು ಟೋಟಲ್ ಬಿಲ್ಟಪ್ ಏರಿಯಾಗೆ 2.5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಓವರಾಲ್ ಏರಿಯಾ ಬಂದು 3,750 ಸ್ಕ್ವೇರ್ ಫೀಟ್ ಆಗುತ್ತೆ. ಮೆಟೀರಿಯಲ್ ರೇಟು 20 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಅದೇ ರೀತಿ ಲೇಬರ್ ರೇಟು 7 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ನಿಮಗೆ ಮೆಟೀರಿಯಲ್ ಕಾಸ್ಟ್ ಬಂದು 75,000 ಆಗುತ್ತೆ. ಮತ್ತು ಲೇಬರ್ ಕಾಸ್ಟ್ ಬಂದು 26,250 ರೂಪೀಸ್ ಆಗುತ್ತೆ. ನಿಮ್ಗೆ ಓವರಾಲ್ ಪ್ರೈಮರ್ ಮತ್ತು ಪೇಂಟ್ ಕಾಸ್ಟು 1,01,250 ರೂಪೀಸ್ ಆಗುತ್ತೆ. ನೆಕ್ಸ್ಟು ಪ್ಲಂಬಿಂಗ್ ಕಾಸ್ಟನ್ನ ನೋಡೋದಾದರೆ ನಿಮಗೆ ಬೋತ್ ಮೆಟೀರಿಯಲ್ ಮತ್ತು ಲೇಬರ್ ಅಪ್ರಾಕ್ಸ್ ಕಾಸ್ಟ್ 100 ರೂಪೀಸ್ ಟು 120 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಇದ್ರ ಇನ್ಕ್ಲೂಡಿಂಗ್ PVC ಪೈಪ್ಸು, CPVC ಪೈಪ್ಸು, ಸ್ಯಾನಿಟರಿ ಫಿಟ್ಟಿಂಗ್ಸು ಮತ್ತು ಲೇಬರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ PVC ಪೈಪ್ಸ್ ನೋಡೋದಾದರೆ 22,500 ರೂಪೀಸ್ವರೆಗೂ ಆಗುತ್ತೆ. ಇದು ಅಪ್ರಾಕ್ಸ್ ಕಾಸ್ಟು. CPVC ಪೈಪು 31,000 ಆಗುತ್ತೆ. ಅದೇ ರೀತಿ ಸ್ಯಾನಿಟರಿ ಫಿಟ್ಟಿಂಗ್ಸು 89,000ವರೆಗೂ ಆಗುತ್ತೆ. ಮತ್ತು ಲೇಬರ್ ರೇಟ್ಸು ನಿಮಗೆ 25 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡಿದ್ರು ನಿಮ್ಗೆ ಅರೌಂಡ್ 37,500 ರೂಪೀಸ್ ಆಗುತ್ತೆ. ನೀವು ಓವರಾಲ್ ಪ್ಲಂಬಿಂಗ್ ಕಾಸ್ಟ್ ನೋಡೋದಾದರೆ ನಿಮಗೆ 1,80,000 ರೂಪೀಸ್ ಆಗುತ್ತೆ ಫಾರ್ 1,500 ಸ್ಕ್ವೇರ್ ಫೀಟ್ ಹೌಸ್ಗೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಕಾಸ್ಟ್ ನೋಡೋಣ. ಎಲೆಕ್ಟ್ರಿಕಲ್ ಕಾಸ್ಟು ಬೋತ್ ಮೆಟೀರಿಯಲ್ ಆ್ಯಂಡ್ ಲೇಬರು ನಿಮಗೆ 90 ರೂಪೀಸ್ ಟು 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಮೆಟೀರಿಯಲ್ ಕಾಸ್ಟ್ ಬಂದು ನಿಮ್ಗೆ ಅರೌಂಡ್ 1,20,000 ಆಗುತ್ತೆ. ಅದೇ ರೀತಿ ಲೇಬರ್ ಚಾರ್ಜ್ ಬಂದು 30,000 ರೂಪೀಸ್ ಆಗುತ್ತೆ. ಟೋಟಲ್ ಕಾಸ್ಟ್ ಫಾರ್ ಎಲೆಕ್ಟ್ರಿಕಲ್ ವರ್ಕ್ಸು ನಿಮ್ಗೆ ಅರೌಂಡ್ 1,50,000 ಅಷ್ಟು ಬೀಳುತ್ತೆ. ನೆಕ್ಸ್ಟು ಡೋರ್ಸು, ಕಬೋರ್ಡ್ಸ್ ಮತ್ತು ವಿಂಡೋಸ್ ನೋಡೋಣ. ನಿಮಗೆ ಡೋರ್ಸ್ ಆ್ಯಂಡ್ ಕಬೋರ್ಡ್ಸು 1,500 ಸ್ಕ್ವೇರ್ ಫೀಟ್ ಹೌಸ್ಗೆ ಅರೌಂಡ್ 1,30,000ವರೆಗೂ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ಡೋರ್ ಫ್ರೇಮು, ಮೇನ್ ಡೋರು, ಫ್ಲಶ್ ಡೋರ್ಸು ಆ್ಯಂಡ್ ಕಬೋರ್ಡ್ಸು. ಅದೇ ರೀತಿ ವಿಂಡೋಸ್ನ ನೋಡೋದಾದರೆ ನಿಮಗೆ ಅರೌಂಡ್ 85,000 ಅಷ್ಟು ಬೀಳುತ್ತೆ. ಟೋಟಲ್ ಬೋತ್ ಡೋರ್ಸ್ ಆ್ಯಂಡ್ ವಿಂಡೋಸ್ನ ನೀವು ನೋಡೋದಾದರೆ 1,500 ಸ್ಕ್ವೇರ್ ಫೀಟ್ ಹೌಸ್ಗೆ 2,15,000 ಅಷ್ಟು ಕಾಸ್ಟ್ ಬೀಳುತ್ತೆ. ನೆಕ್ಸ್ಟು ಸ್ಟ್ರಕ್ಚರಲ್ ವರ್ಕ್ಸ್ ನೋಡೋದಾದರೆ ನಿಮ್ಗೆ ಅಪ್ರಾಕ್ಸ್ ಕ್ವಾಂಟಿಟಿ ಫಾರ್ ಸ್ಟ್ರಕ್ಚರಲ್ ವರ್ಕ್ಸ್ 900 kg ಬೇಕಾಗುತ್ತೆ. ಇದರಲ್ಲಿ ಗ್ರಿಲ್ಸು, ರೈಲಿಂಗ್ಸು, ಗೇಟ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. 110 ರೂಪೀಸ್ ಪರ್ kg ಕನ್ಸಿಡರ್ ಮಾಡಿದ್ರು ನಿಮ್ಗೆ ಅರೌಂಡ್ 99,000 ಕಾಸ್ಟ್ ಬೀಳುತ್ತೆ. ಈಗ ಈ ಸ್ಲೈಡ್ಸಲ್ಲಿ ನಿಮಗೆ ಟೋಟಲ್ ಕಾಸ್ಟ್ ಫಾರ್ ಸಿವಿಲ್ ವರ್ಕ್ಸು ಆ್ಯಂಡ್ ಟೋಟಲ್ ಕಾಸ್ಟ್ ಫಾರ್ ಫಿನಿಷಿಂಗ್ ವರ್ಕು ಎಷ್ಟೆಷ್ಟಾಗುತ್ತೆ ಐಟಮ್ ವೈಸ್ನ ಮೆನ್ಷನ್ ಮಾಡಿದ್ದೀನಿ.
ನೀವು ಬೇಕಾದ್ರೆ ವೀಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅಂತ. ಆ್ಯಂಡ್ ಅದೇ ರೀತಿ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು ಪ್ಲಾನ್ ಕೂಡ ಮಾಡ್ಕೋಬೋದು ನೀವು ಬಜೆಟ್ನ. ಮತ್ತೊಂದು ಸರಿ ಹೇಳ್ಬಿಡ್ತೀನಿ, ಎಕ್ಸ್ಕವೇಷನ್ ಬ್ಯಾಕ್ ಫಿಲ್ಲಿಂಗ್ ಕಾಸ್ಟು 70,000 ಆಗುತ್ತೆ ಅರೌಂಡ್. ಸಿಮೆಂಟು 2,60,000 ಆಗುತ್ತೆ. ರೈನ್ಫೋರ್ಸ್ಮೆಂಟ್ ಸ್ಟೀಲು 3,90,000 ಆಗುತ್ತೆ. ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡು 1,90,000 ಆಗುತ್ತೆ. ಅಗ್ರಿಗೇಟ್ಸು 1,28,500 ರುಪೀಸ್ ಆಗುತ್ತೆ. ಬ್ರಿಕ್ ವರ್ಕು 2,80,000 ಆಗುತ್ತೆ. ಸೆಪ್ಟಿಕ್ ಟ್ಯಾಂಕು 75,000 ಆಗುತ್ತೆ. ಮತ್ತು ಲೇಬರ್ ವರ್ಕ್ಸ್ ಫಾರ್ ಸಿವಿಲ್ ವರ್ಕ್ಸು 4,50,000 ಆಗುತ್ತೆ. ಅದೇ ರೀತಿ ಫಿನಿಷಿಂಗ್ ವರ್ಕ್ಸ್ನ ನೋಡೋದಾದರೆ ಟೈಲಿಂಗಿಗೆ 1,59,300 ಆಗುತ್ತೆ. ಗ್ರಾನೈಟ್ ವರ್ಕ್ಸ್ಗೆ 52,700 ಆಗುತ್ತೆ. ಪೇಂಟಿಂಗ್ ವರ್ಕ್ಸ್ಗೆ ಬೋತ್ ಪಟ್ಟಿ, POP, ಪ್ರೈಮರ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ 1,76,250 ರುಪೀಸ್ ಆಗುತ್ತೆ. ಪ್ಲಂಬಿಂಗ್ ವರ್ಕ್ಸ್ಗೆ 1,80,000 ಆಗುತ್ತೆ. ಎಲೆಕ್ಟ್ರಿಕಲ್ಗೆ 1,50,000ವರೆಗೂ ಆಗುತ್ತೆ. ಡೋರ್ಸ್ ಆ್ಯಂಡ್ ವಿಂಡೋಸ್ ನೋಡೋದಾದರೆ 2,15,000ವರೆಗೂ ಆಗುತ್ತೆ. ಸ್ಟ್ರಕ್ಚರಲ್ ವರ್ಕ್ಸ್ 99,000ವರೆಗೂ ಆಗುತ್ತೆ. ಮತ್ತು ಮಾಡಲರ್ ಕಿಚನ್ ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಮಾಡಲ್ ಕಿಚನ್ ನೀವು ಮಾಡಿಸಾದ್ರೆ 1,30,000ವರೆಗೂ ಆಗುತ್ತೆ. ಈಗ ಟೋಟಲ್ ಸಿವಿಲ್ ವರ್ಕ್ಸ್ ಮತ್ತು ಫಿನಿಷಿಂಗ್ ವರ್ಕ್ಸ್ ನೋಡಿದರೆ ನಿಮ್ಗೆ ಅರೌಂಡ್ 30,06,150 ರುಪೀಸ್ ಬೀಳುತ್ತೆ ಫಾರ್ 1,500 ಸ್ಕ್ವೇರ್ ಫೀಟ್ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಇದೇ ರೀತಿ ನಿಮಗೆ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ್ಯಾವ ಥರ ವಿಡಿಯೋ ಬೇಕು. ಸಿವಿಲ್ ರಿಗಾರ್ಡಿಂಗು ಮತ್ತು ಕನ್ಸ್ಟ್ರಕ್ಷನ್ ರಿಗಾರ್ಡಿಂಗು ನಾನು ಪಕ್ಕಾ ವಿಡಿಯೋ ಮಾಡಿ ಅದರಲ್ಲಿ ಹಾಕ್ತೀನಿ. ಅದೇ ರೀತಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಅದೇ ರೀತಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.